ಮಿಸ್ ಗ್ಲೋಬಲ್ ಏಷ್ಯನ್ 2025 ಸೌಂದರ್ಯ ಪೀಜೆಂಟ್ ವಿಜೇತ TFW ತುಮಕೂರು ಫ್ಯಾಷನ್ ವೀಕ್ ಮಾದರಿ ಭಾವನಾ ರೆಡ್ಡಿ ಚಿನ್ನತಂಬು ತಿರುಪತಿಯ ಹುಡುಗಿ ರಾಷ್ಟ್ರೀಯ ನಿರ್ದೇಶಕರು ಮತ್ತು ತುಮಕೂರು ಫ್ಯಾಷನ್ ವೀಕ್ ಸಂಸ್ಥಾಪಕರು ಅರ್ಪಿತಾ ದೇವ್ ಭಾರತ ಮಿಸ್ ಗ್ಲೋಬಲ್ ಐಸಾನ್ 2025ಗಾಗಿ ಅವರನ್ನು ಆಯ್ಕೆ ಮಾಡಿ ಮಲೇಷ್ಯಾಕ್ಕೆ ಕರೆದೊಯ್ದರು. ಮಿಸ್ ಗ್ಲೋಬಲ್ ಏಷ್ಯನ್ 2025 ಸ್ಪರ್ಧೆಯನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದೆ. ತುಮಕೂರಿನ ಫ್ಯಾಷನ್ ವೀಕ್ ತಂಡ ಕೂಡ ಉಪಾಧ್ಯಕ್ಷೆ ದಿವ್ಯಾನಿ ಜೈನ್, ನಿರ್ದೇಶಕ ಜ್ಞಾನೇಶ್ ಶಿಂದೆ, ಇತರ ನಿರ್ದೇಶಕರು ಕಿರಣ್ ಸತ್ಯ ಸ್ವೀಕೃತಿ ಅತ್ಯುತ್ತಮ ಬೆಂಬಲ ನೀಡಿದರು. ಭವನ ಅವರು 3 ಉಪಶೀರ್ಷಿಕೆಗಳನ್ನು ಗೆದ್ದಿದ್ದು ಮಿಸ್ ಬೆಸ್ಟ್ ಈವ್ನಿಂಗ್ ಗೌನ್, ಮಿಸ್ ಫೋಟೋಜೆನಿಕ್, ಮಿಸ್ ಪಾಪ್ಯುಲರ್ ಪ್ರಶಸ್ತಿ. ಈ ಸ್ಪರ್ಧೆ ಮಲೇಷ್ಯಾದಲ್ಲಿ 6 ದಿನಗಳ ಕಾಲ ಪೀಜೆಂಟ್ ಸಂಭವಿಸಿದೆ. 6 ದಿನ ನಿರಂತರ ವಿವಿಧ ಸುತ್ತುಗಳು ಮತ್ತು ಕಾರ್ಯಗಳು, ಇಷ್ಟ, ವೈಯಕ್ತಿಕ ಸಂದರ್ಶನ, ನಗರ ಭೇಟಿ, ದೇವಾಲಯ, ಇತರ ದೇಶಗಳೊಂದಿಗೆ ಸ್ನೇಹ ಸಂವಹನ, ಫೋಟೋ ಶೂಟ್, ಪ್ರತಿಭೆಗಳು ಸುತ್ತಿನಲ್ಲಿ. ಮಿಸ್ ಗ್ಲೋಬಲ್ ಏಷ್ಯನ್ 2025ರಲ್ಲಿ ಒಟ್ಟು 40 ದೇಶದಿಂದ 40 ಮಂದಿ ಭಾಗವಹಿಸಿದ್ದಾರೆ. ಜಪಾನ್, ಭಾರತ, ಕಾಂಬೋಡಿಯಾ, ಶ್ರೀಲಂಕಾ, ವಿಯೆಟ್ನಾಂ, ಬೋರ್ನಿಯೋ, ಸಿಂಗಾಪುರ, ಫಿಲಿಪೈನ್ಸ್, ಚೀನಾ, ನೇಪಾಳ ಇತ್ಯಾದಿ. ಅಂತಿಮವಾಗಿ ಭಾರತ ಪ್ರಶಸ್ತಿ ಗೆದ್ದಿತು. ಮಿಸ್ ಪವನ್ ಹಾಗೂ ಅರ್ಪಿತಾ ದೇವಗೆ ಭರ್ಜರಿ ಸ್ವಾಗತ ತೋರಿ ಸಂಭ್ರಮಿಸಿದರು. Namaskara Karnataka and Namaste India. I am Bhavna Reddy Chinnatambu, your Miss Global Asian 2025. I'm so happy to announce this good news to you all. This is probably India's first winning in 2025, and I would like to thank my national director who has been my biggest supporter on and off the stage and encouraging me in every aspect and in every step, all during the whole pageantry week. And we were like, it is not that easy. Competition is like more than 30 countries participated in this pageantry, and competition is like a peak level, and I'm manifesting that my hard work will always pay off. And at the last minute, we were holding, the 2 contestants were holding each other's hand, and I was announced as India contestant number 13. That moment was so memorable, and I was like screaming. We both together are crying on the stage. Really, it is like a memorable, precious. It's not just me, it's not just Bhavna, it's my community, it's our country. Very proud, and I was very happy after I won this, and I'm promising you all that I make use of this crown for a good cause. And I have an NGO called Mitra Foundation. I wanted to lead initiatives with through Mitra Foundation, and I'll make use of this crown for the social as well as the community welfare. And I would like to thank my parents who has been my biggest supporters, encouraging me in every step. Without their support, it would have been, I had not came to up to this level. And I request every parents to encourage their children in towards their passion, with what they are wanted to be in their lives. So my parents are the example that you all have to look up to. Yeah, thank you so much everyone, the well-wishers, my neighbors, my family, my friends who has been supporting. I'm overwhelmed with your love, and keep supporting me all the time. Thank you so much. ನಾನು ನಿಮ್ಮ ಜ್ಞಾನೇಶ್ ಶಿಂದೆ, TFW ನ ಡೈರೆಕ್ಟರ್. ಇವತ್ತು ಎಷ್ಟು ಪ್ರೌಡ್ ಮೂಮೆಂಟ್ ಅಂದ್ರೆ ನಮಗೆ TFW ಕಂಪ್ನಿನ ಬೇರೆ ಲೆವೆಲ್ಗೆ ತಗೊಂಡೋಗಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡು ಹೋಗಿ
ಮಾಡಲ್ಸ್ನ ಪಾರ್ಟಿಸಿಪೇಟ್ ಮಾಡಿಸೋಕ್ಕೆ ಸಾಧ್ಯ ಅದೊಬ್ಬರ ಕೈಲಿ, ಯಾಕಂದ್ರೆ ಲೈಸೆನ್ಸ್ ಹೋಲ್ಡರ್ ನಮ್ಮ ಫೌಂಡರ್ ಅರ್ಪಿತಾ ದೇವ್ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಕಂಪ್ನಿನ ಮೇಲೆ ತಗೊಂಡೋಗಿ, ನಮ್ಮನ್ನೇ ಮೇಲೆ ಕರ್ಕೊಂಡೋಗಿ, ಹಾಗೆ ನಮ್ಮ ಕಂಟ್ರಿ ಹೆಸರು ಕೂಡ ಇವರು ಇಷ್ಟು ಮೇಲೆ ತಗೊಂಡು ಹೋಗ್ತಾರೆ ಅಂತ ನಾವು ಯಾವಾಗಲೂ ಇಮ್ಯಾಜಿನ್ ಮಾಡ್ಕೋತಿರ್ತೀವಿ ಟೀಮ್ ಎಲ್ಲ. ಸೊ ಆ ಇಮ್ಯಾಜಿನೇಷನ್ನ ಯಾವತ್ತೂ ಅವರು ಲಾಸ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ TFW ಟೀಮ್ ಕಡೆಯಿಂದ ವಿ ಆರ್ ವೆರಿ ಪ್ರೌಡ್. ಕಂಗ್ರ್ಯಾಚುಲೇಷನ್ಸ್ ಭಾವನಾ. ನಿಮ್ಮ ಫ್ಯೂಚರಲ್ಲಿ ಹೀಗೆ ಒಳ್ಳೊಳ್ಳೆ ಸಕ್ಸಸ್ ಕಾಣಲಿ. 2025ನ ಫಸ್ಟ್ ಬಿಗಿನಿಂಗ್ ವಿನ್ನರ್ ನೀವು ಇಂಡಿಯಾಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ all the best for the future. Hey India, we made it! ನಮಸ್ಕಾರ ಕನ್ನಡಿಗರೇ, ಹೇಗಿದ್ರೆ ಎಲ್ಲರೂ? ಒಂದು ಖುಷಿಯಾದ ವಿಷಯ ತಗೊಂಡ್ ಬಂದಿದ್ದೀನಿ. ನ್ಯಾಷನಲ್ ಡೈರೆಕ್ಟರ್ ಆಗಿ ನನ್ಗೆ ಆಯ್ಕೆ ಮಾಡಿದಾಗ ಮಿಸ್ ಗ್ಲೋಬಲ್ ಏಷ್ಯನ್ 2025 ನೀವೇ ಆಗ್ಬೇಕು ಇಡೀ ಹೋಲ್ ಇಂಡಿಯಾಗೆ ಅಂದಾಗ ನಾನು ಒಂದ್ ಸ್ವಲ್ಪ ನರ್ವಸ್ ಆದೆ. ಯಾಕಂದ್ರೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ನ್ಯಾಷನಲ್ ಡೈರೆಕ್ಟರ್ ಅನ್ನೋದು. ಬಟ್ ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಆಫ್ ಮಾಡೆಲ್ ಸಿಕ್ಕಿದ್ರೆ 100% ನ್ಯಾಷನಲ್ ಡೈರೆಕ್ಟರ್ ತುಂಬಾ ಈಸಿ ಅಂತ ಹೇಳ್ತೀನಿ. ಸೊ ನಮಗೆ ತುಂಬಾ ಖುಷಿ ಇದೆ. ಏನಂತಂದ್ರೆ ನಾವು ಇಲ್ಲಿ ಕಾಣ್ತಾ ಇರ್ಬೋದು, ಒಂದು ದೊಡ್ಡ ಕ್ರೌನ್ ಇಡೀ ಇಂಡಿಯಾಗೆ ನಾವು ವಿನ್ ಆಗಿದ್ದೀವಿ. 30 ಕಂಟ್ರೀಸ್, 30 ಕಂಟ್ರಿಗಳಿತ್ತು. ಕ್ಯಾಂಬೋಡಿಯಾ, ಫಿಲಿಪೀನ್ಸ್, ಬರ್ನಿಯೋ, ವಿಯೆಟ್ನಾಂ. ಸೊ ನಮಗೆ ತುಂಬಾ ಖುಷಿ ಏನಂತಂದ್ರೆ ಇಷ್ಟು ಒಂದು ಕಂಟ್ರಿಯಲ್ಲಿ ಭಾವನಾ ಅನ್ನೋರು, ತಿರುಪತಿ ಅವರು ವಿನ್ ಆಗಿದ್ದಾರೆ. ಅದು ಒಂದು ತುಂಬಾ ಖುಷಿ ಇದೆ. ಇಂಡಿಯಾಗೆ ಒಂದು ಹೆಮ್ಮೆಯ ಕಿರೀಟವನ್ನು ತಂದ್ಕೊಟ್ಟಿದ್ದಾರೆ. ಅವರು ಒಂದು ಏನಂದ್ರೆ ಪ್ರೆಷಿಯಸ್ ಹುಡುಗಿ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಗರ್ಲ್, ಡೆಡಿಕೇಶನ್. ನಾನು ಏನೇ ಹೇಳಿದ್ರು ಭಾವನಾ ಹಿಂಗ್ ಮಾಡ್ಬೇಕು, ಈಗ ಮಾಡಬಾರ್ದು ಅಂತಂದ್ರೆ ಮೆಂಟರ್ ಆಗಿ ಅವ್ರು ತುಂಬಾ ರೆಸ್ಪೆಕ್ಟ್ ಮಾಡೋರು. ಯಾರು ರೆಸ್ಪೆಕ್ಟ್ ಮಾಡಿ ಆ ಮೊರಾಲಿಟಿನ ಇಟ್ಕೋತಾರೆ ಅವರು ಡೆಫಿನೆಟ್ಲಿ ಒಂದು ವಿನ್ ಆಗ್ತಾರೆ. ತುಂಬಾ ಖುಷಿ ಇದೆ. ನನ್ನ ಸ್ಥಾನವನ್ನು ನಾನು ಒಂದು ಮೇಲಕ್ಕೆ ಒಂದು ಇಂಡಿಯಾ ಅಂತ ಒಂದು ಹೆಸರು ಅಲ್ಲಿ ಕರೆದಾಗ ನನ್ನ ಸ್ಥಾನ ನಾನು ಇನ್ನೂ ಜಾಸ್ತಿ ಮಾಡ್ಬೇಕು. ನಾನು 2024 ಏನ್ ನಾನು 9 ಕಂಟ್ರಿ ಕರ್ಕೊಂಡು ಹೋಗಿದ್ದೆ ಕಂಟೆಸ್ಟೆಂಟ್ಸ್. ಈ ಸತಿ 2025 12 ತಿಂಗಳಿದೆ. ಆದ್ರೆ ನಾನು 14 ಕಂಟ್ರಿ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಏಮ್ ಇದೆ. ಯಾಕಂದ್ರೆ ಇಂಥ ಯೂತ್ಸ್ ನ ನಾವು ಜಾಸ್ತಿ ಬೆಳೆಸ್ಬೇಕು ಅನ್ನೋ ನಮ್ಮ ಆಸೆ, ಎಸ್ಪೆಷಲಿ ತುಮಕೂರು ಫ್ಯಾಷನ್ ವೀಕ್ ಅವರ ಆಸೆ. ಇದೇ ತರ ನಮ್ಗೆ ಪ್ರೋತ್ಸಾಹಿಸಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ನನ್ನ ತುಂಬಾ ಹೃದಯವಾದ ಧನ್ಯವಾದ ಹೇಳ್ತೀನಿ. ಮೀಡಿಯಾ ಪಾರ್ಟ್ನರ್ಸ್ ಇರ್ಬೋದು, ಕ್ರಿಶ್ ಇರ್ಬೋದು, ಹಾಗೆ ಭಾವನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೇಸಿಂಗ್ ಅಸ್ ಅಂಡ್ ಪ್ರೇಸಿಂಗ್ ಇಂಡಿಯಾ and totally represented so beautifully our country. Keep praising us, keep supporting us, and keep supporting the youth, and take this crown back and do something for our nation. And I want you to do many projects in 2025. So let's hope together on the good projects, and love you a lot. Thank you.